ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಫೆಸದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 15ರಿಂದ 21 ತನಕ ದೇವರ ವಾಕ್ಯ ಈ ರೀತಿ ಹೇಳ್ತಿದೆ. ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳ್ರಿ. ಜ್ಞಾನ ಇಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳ್ರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತ ಏನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಮದ್ಯಪಾನ ಮಾಡಿ ಮಕ್ತರಾಗಬೇಡ್ರಿ, ಅದರಿಂದ ಪಟಿಂಗತನ ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳ್ರಿ. ವಾಕ್ಯದ ಆಧಾರದ ಮೇಲೆ ನಾವೇನ್ ಮಾಡೋಣ, ಸ್ವಲ್ಪ ಹೊತ್ತು ಕೀರ್ತನೆಗಳನ್ನ ಆಡುತ್ತಾ ದೇವರನ್ನ ಘನಪಡಿಸೋಣ. ಸುಂದರ ರಕ್ಷಕನೇ ಎಂಬತಕ್ಕಂಥ ಹಾಡು. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿಗೆಂದಿಗೂ ಆಡುತ್ತ ಬಂದು ಭಜಿಸುವಯ್ಯ. ಸುಂದರ ರಕ್ಷಕನೇ ನರನೋಳು ವೈಪತಿಯೇ ಪರಿಮಳ ವಾಸನೆಯೇ ನರನೋಳು ವೈಪತಿಯೇ ಪರಿಮಳ ವಾಸನೆಯೇ ಧರಣಿಯ ಬಾಕರ ಸ್ಮರಣೆಗೆ ಯೋಜನ ನಿರುತವು ಸದುರುವೆ. ಸುಂದರ ರಕ್ಷಕನೇ ಸಾಯದ ನರವರನೇ ನೀಗಾಯವ ಮಾಡಿಬನೆ ಸಾಯದ ನರವರನೇ ನೀಗಾಯವ ಮಾಡಿಬನೆ ಮಾಯದ ಜಗದಲ್ಲಿ ನೇನೆ ಮಗಾಸನೆ ಕಾಯೋ ವಿಮೋಚಕನೇ. ಸುಂದರ ರಕ್ಷಕನೇ ಪರಮದಯಾಕರನೇ ನೀ ಧರಣಿಯ ಭಾಸ್ಕರನೇ ಪರಮದಯಾಕರನೇ ನೀ ಧರಣಿಯ ಭಾಸ್ಕರನೇ ನರರಿಗೆ ಮಾರ್ಗವು ವರಗಳ ಮೂಲವು ಕರುಣೆಯ ಸಾಗರನೇ. ಸುಂದರ ರಕ್ಷಕನೇ ಅಧಿಪತಿಯಾದವನೇ ನೀ ಮಧುರ ಕೃಪಾಮೃತನೇ ಅಧಿಪತಿಯಾದವನೇ ನೀ ಮಧುರ ಕೃಪಾಮೃತನೇ ಬುದುರು ಸೇವೆಯ ವೆಲಿದಾದಿ ಮಾಡಲು ಅಧಿಕ ರೋಷಗೊಳಿಸೆ. ಸುಂದರ ರಕ್ಷಕನೇ ಅರಸನು ನೀನೆಮಗೆ ಅತಿ ಬರದಲ್ಲಿ ನಿನ್ನೆಡೆಗೆ ಅರಸನು ನೀನೆಮಗೆ ಅತಿ ಬರದಲ್ಲಿ ನಿನ್ನೆಡೆಗೆ ಮರಣೆಯ ಮಾಡುತ್ತ ಬರುವೆ ಮುಖಾತನೆ ಅರಸಮ್ಮನಾದರಿಸೈಯ. ಸುಂದರ ರಕ್ಷಕನೇ